ಗುಡಿಸಲ ಜ್ಯೋತಿ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಹೆಮ್ಮೆಯ ಕನ್ನಡತಿ ಚಿಕ್ಕಜಾಲದ ಗೌತಮಿ ಅವರು. ಗುಡಿಸಲ ಜ್ಯೋತಿ ಊರೂರ ಸುತ್ತಿ ಗುಡಿಯನು ಬೆಳಗಿತು ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ ಆ ಗುಡಿಸಲ ಜ್ಯೋತಿ ಊರೂರ ಸುತ್ತಿ ಗುಡಿಸಲ ಜ್ಯೋತಿ ಊರೂರ ಸುತ್ತಿ ಗುಡಿಯನು ಬೆಳಗಿತು ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ ಗುಡಿಯನು ಬೆಳಗಿತು ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ ನಿಮ್ಮ ಕೂಡಲು ಕರುಣೆಯ ಕರುಣಿಸು ಮನ ಸಂಘವ ಬಯಸಿದೆ ಕರುಣಿಸು ನಿಮ್ಮ ಕೂಡಲು ಕರುಣೆಯ ಕರುಣಿಸು ಮನ ಸಂಘವ ಬಯಸಿದೆ ಕರುಣಿಸು ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಆ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಗುಡಿಸಲ ಜ್ಯೋತಿ ಊರೂರ ಸುತ್ತಿ ಗುಡಿಯನು ಬೆಳಗಿತು ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ ನಿಜ ಗುಣ ನಿಜ ಅರಿಯದೊಡೆ ನಿಜ ಲಿಂಗವ ನಿಜ ತಿಳಿಯದೊಡೆ ನಿಜ ಗುಣ ನಿಜ ತಿಳಿಯದೊಡೆ ನಿಜ ಲಿಂಗವ ನಿಜ ತಿಳಿಯದೊಡೆ ನೂರು ನದಿಗಳಲ್ಲಿ ಮಿಂದೇಳುವ ಜನ ನೂರು ಲಿಂಗಗಳ ತೊಳೆಯುತ್ತಾ ದಿನ ನೂರು ನದಿಗಳಲ್ಲಿ ಮಿಂದೇಳುವ ಜನ ನೂರು ಲಿಂಗಗಳ ತೊಳೆಯುತ್ತಾ ದಿನ ಶರಣನಾಗಬಹುದೇ ನಿಜ ಶರಣನಾಗಬಹುದೇ ಶರಣನಾಗಬಹುದೇ ನಿಜ ಶರಣನಾಗಬಹುದೇ ಗುಡಿಸಲ ಜ್ಯೋತಿ ಊರೂರ ಸುತ್ತಿ ಗುಡಿಯನು ಬೆಳಗಿತು ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ
ಅವರು ಕಾಪಾಡುತ್ತಿರೇ ಕರಗದ ಆಮನ ಸಜ್ಜನರಂತೆ ನಟಿಸುವ ದುರ್ಜನ ದುರ್ಜನ ಸಂಘವ ಬಯಸುವ ಸಜ್ಜನ ಸಜ್ಜನರಂತೆ ನಟಿಸುವ ದುರ್ಜನ ದುರ್ಜನ ಸಂಘವ ಬಯಸುವ ಸಜ್ಜನ ಗುರುವ ಕಾಣಬಹುದೇ ನಿಜ ಗುರುವ ಕಾಣಬಹುದೇ ಗುರುವ ಕಾಣಬಹುದೇ ನಿಜ ಗುರುವ ಕಾಣಬಹುದೇ ಗುಡಿಸಲ ಜ್ಯೋತಿ ಊರೂರ ಸುತ್ತಿ ಗುರಿಯನ್ನು ಬೆಳಗಿತು ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ ನಿಮ್ಮ ಕೂಡಲು ಕರುಣೆಯ ಕರುಣಿಸು ಮನಸಂಗವ ಬಯಸಿದೆ ಕರುಣಿಸು ನಿಮ್ಮ ಕೂಡಲು ಕರುಣೆಯ ಕರುಣಿಸು ಮನಸಂಗವ ಬಯಸಿದೆ ಕರುಣಿಸು ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ಕೂಡಲ ಸಂಗಮ ದೇವ ನಮ್ಮ ವಾದ್ಯ ಮಾಂತ್ರಿಕರಿಗೆ ಬರಲಿ ಜೋರಾದ ಚಪ್ಪಾಳೆ. ಅಮೇಜಿಂಗ್ ಅಮೇಜಿಂಗ್. ಥ್ಯಾಂಕ್ ಯು. ಗೋ ತಮಿ. ಹೇಗನ್ನಿಸ್ತು ಅಂತ ಕೇಳೋಣವಾ ನಮ್ಮ ತೀರ್ಪುಗಾರರಿಗೆ? ಅರ್ಚನಮ್ಮ, ಇವತ್ತು ಗೋವಿಂದಮ್ಮನ ಮುಖದಲ್ಲಿ ನಗು ಕಾಣಿಸ್ತಾ ಇದೆ. ಎಂಜಾಯ್ ಮಾಡ್ಕೊಂಡು ಹಾಡಿದ್ರು. ಇಡೀ ಸಾಂಗ್ ನಗನಗ್ತಾ ಸಂತೋಷಪಟ್ಟರು. ಆ ಸಂತೋಷವನ್ನು ನಮಗೂ ಕೂಡ ದಾಟಿಸಿದ್ರು. ತುಂಬ ಚೆನ್ನಾಗಿತ್ತಮ್ಮ. ಇವತ್ತು ನಿಮ್ಮ ಧ್ವನಿ ಕೂಡ ತುಂಬ ಬೆಟರಾಗಿ ಕೇಳಿಸ್ತಾ ಇದೆ. ಒಂದೆರಡು ಕಡೆ ವಾಯ್ಸ್ ಸ್ವಲ್ಪ ಒಡಕ್ಕೆ ಬಂತು, ಬಟ್ ಕಾಳಜಿ ತಗೋತಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಬೇಗ ವಾಸಿಯಾಗಲಿ, ಇನ್ನೂ ಫುಲ್ ಫೋರ್ಸಲ್ಲಿ ನಮ್ಮ ಗೋವಿಂದಮ್ಮ ಮುನ್ನುಗ್ಲಿ ಅನ್ನೋದು ನಮ್ಮೆಲ್ಲರ ಆಸೆ. ಥ್ಯಾಂಕ್ ಯು. ಫಸ್ಟ್ ಪಲ್ಲವಿ ಹಾಡುವಾಗ ನೀವು ಶೇಕಿಯಾಗಿದ್ರಿ. ಗುಡಿಸಲ ಜ್ಯೋತಿ ಅದು ಗುಡಿಸಲ ಜ್ಯೋತಿ ಊರೂರ ಸುತ್ತಿ ಅದು ಯಾವ ಸ್ವರ ಹಾಡ್ತಿದ್ರಿ ಅಂತ ನಿಮಗೆ ಪಕ್ಕ ಇರಲಿಲ್ಲ. ಫಸ್ಟ್ ಪಲ್ವಿ ಹಾಡ್ತಾ ಚರಣದಿಂದ ಪಿಕಪ್ ಆದ್ರಿ, ಅಲ್ಲಿಂದ ಆಮೇಲೆ ಸ್ಟ್ರಾಂಗ್ ಆಯಿತು. ಆಮೇಲೆ ಅಶರಣನಾಗಬಹುದೇ ಅದೆಲ್ಲ ಆ ಸಂಗತಿಗಳೆಲ್ಲ ತುಂಬ ಚೆನ್ನಾಗಿ ನೋಡಿತ್ತು ನಿಮ್ಮ ಗಂಟ್ಲಲ್ಲಿ. ಶರಣನಾಗಬಹುದೇ ಶರಣನಾಗಬಹುದೇ ನಿಜ ಶರಣನಾಗಬಹುದೇ. ಹೀಗೆ ಮುನ್ನುಗ್ತಾ ಇರಿ. ಗಾಡ್ ಬ್ಲೆಸ್ ಯು. ಇದು ಮಾಡರ್ನ್ ಟ್ಯೂನ್ ಥರ ಕೇಳಿಸ್ತು. ಇತ್ತೀಚೆಗೆ ಇದು ಹಳೇ ಜನಪದ ಟ್ಯೂನ್ ಥರ ಕೇಳಿಸ್ಲಿಲ್ಲ ನನಗೆ. ಒಳ್ಳೇದಾಗಲಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ವೆಂಗಲ್ ಸರ್. ಕಷ್ಟಕರವಾದ ಗೀತೆ, ನಮಗೇನೋ ಹಂಗೆ ಅನ್ನಿಸ್ತಾ ಇದೆ. ಇದು ಮೂಲ ಜನಪದ ಅಲ್ಲದೆ ಇರ್ಬೋದು, ತತ್ವಗೀತೆ ಇದು. ಆದರೆ ಬಸವಣ್ಣನವರ ವಚನ, ಬಸವಣ್ಣನವರ ವಚನ ಇದು. ಕಷ್ಟವಾಗಿದೆ ಆಡಲಿಕ್ಕೆ ಎಲ್ಲ ಸಾಲುಗಳು. ಅದನ್ನು ಸುಲಲಿತವಾಗಿ ನೀವು ನಿಭಾಯಿಸಿದ್ರಿ ಇವತ್ತು. ಎಲ್ಲಿ ಒಡಕು ಕಾಣಲಿಲ್ಲ. ಮಧ್ಯದಲ್ಲಿ ಎಲ್ಲೋ ಒಂಚೂರು ಮೇಳದಂಗೆ ಇತ್ತು ಬಿಟ್ಟರೆ ಕಷ್ಟವಾದ ಸಾಂಗನ್ನ ತುಂಬ ಸುಲಲಿತವಾಗಿ ನೀವು ತಾಡಿ ಖುಷಿ ಕೊಟ್ಟಿದ್ರಿ. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮುನಿರಾಜು ಸರ್, ಯಾವುದಾದ್ರೂ ಒಂದು ಹಾಡಿಗೆ ಅಂಕಿತ ನಾಮಗಳು ಅಂತ ಇರ್ತವೆ ಅಲ್ವಾ? ಹೌದು ಸರ್. ನಾವು ಕೂಡಲ ಸಂಗಮ ದೇವ ಅಂದ ತಕ್ಷಣವೇ ಬಸವಣ್ಣವ್ರ ವಚನ ಅಂತ ಅಂದ್ಕೊಂಡು ಬಿಡ್ಬೋದು. ಆದರೆ ಈ ಟ್ಯೂನು ನೀವು ಯಾರು ಮಾಡಿದ್ದು? ರಂಗಭೂಮಿಗೆ ಅಳವಡಿಸಿದ್ದೀರಾ ಅಥವಾ ಧ್ವನಿ ಸುರುಳಿಗೆ ಏನಾದ್ರು ಮಾಡಿದ್ದೀರಾ? ನೀವು ಮಾಡಿದ್ರಾ? ಯಾರು ಮಾಡಿದ್ದು ಸರ್? ಇದು ಯೂಟ್ಯೂಬಲ್ಲಿ ಒಬ್ರು ಹಾಡಿದ್ರು. ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಯಾರೋ ಗುನುಗ್ತಾ ಇದ್ರು, ಮೇಡಮ್ ಈ ಹಾಡು ಬೇಕು ನಮಗೆ ಒತ್ತಾಯದ ಗೀತೆಯಾಗಿ ಹಾಡಿ ಅಂತಂದರು. ನಾನು ಕಲ್ತಿರಲಿಲ್ಲ. ಇಲ್ಲ, ಭಾಳ ಅಪರೂಪದ ಹಾಡು, ಭಾಳ ಚೆನ್ನಾಗಿದೆ. ಗೋವಿಂದ ಸ್ವಾಮಿ ಗುಂಡಾಪುರ ಅಂತ ಬರೆದಿರೋದು ನೋಡಿ. ಅದಕ್ಕೇ ನನಗೊಂಚೂರು ಡೌಟ್ ಆಗ್ತಿದೆ ಇದರಲ್ಲಿ ಅಂತ. ಎಲ್ಲ ಬಲ್ಲವರು ಬಹಳಿಲ್ಲ ಅಲ್ವಾ? ತಿಳ್ಕೊಳ್ಬೇಕಾದ ಸಾಕಷ್ಟಿದೆ ನಮಗೂ. ನನಗೊಂದು ಸಣ್ಣ ಡೌಟು, ಅಂಕಿತ ನಮ್ಮ ಕೂಡಲ ಸಂಗಮ ದೇವ ಅಂತ ಬಂದ ತಕ್ಷಣವೇ ಬಸವಣ್ಣವ್ರು ಬರೆದಿರಬೇಕು ಅಂತ. ನನಗದು ಬಸವಣ್ಣವ್ರು ಈ ಥರ ಬರೀಲಿಕ್ಕೆ ಆ ಶೈಲಿ ಬೇರೆ ಥರ ಇದೆ ಅಂತ ನನಗನ್ನಿಸ್ತು. ವಚನಗಳ ಶೈಲಿನೇ ಬೇರೆ ಇದೆ. ಹಾಗಾಗಿ ಬಸವಣ್ಣವರು ಹೇಳಿದ ತತ್ವವನ್ನು, ಕಾಯಕ ತತ್ವವನ್ನು ಆಧರಿಸಿ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಭಾಳ ಶರಣ ಅಂದರೆ ಏನು ಅನ್ನೋದನ್ನು ಕಟ್ಕೊಟ್ಟಿದ್ದಾರೆ ಅಲ್ವಾ?
ಹೌದು ಸರ್. ಅದು ಒಳ್ಳೆ ಹಾಡು ಆಯ್ಕೆ ಚೆನ್ನಾಗಿದೆ, ಹಾಡಿನ ಆಯ್ಕೆ ಭಾಳ ಚೆನ್ನಾಗಿದೆ. ಶರಣರು ಅಂದರೆ ಹೇಗಿರಬೇಕು ಅಂಥೇಳಿ. ಮತ್ತು ಇನ್ನು ಮೇಡಮ್ ಹೇಳ್ದಂಗೆ ನಿಮ್ಮ ಗಾಯನ ಇನ್ನೂ ಉತ್ಕೃಷ್ಟವಾಗಿ ಆಗಲಿ ಅಂತ ಹೇಳಿ ಆಶಿಸ್ತೀನಮ್ಮ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಗೋ ವೃಂದಮ್ಮ. Thank you. ಗುಡ್ ಲಕ್.